ಅಮ್ಮ ಇಲ್ಲಮ್ಮ ಅದೆಲ್ಲ ಇಟ್ಸ್ ಟು ಅರ್ಲಿ ಟು ಡಿಸ್ಕಸ್ ಎನಿಥಿಂಗ್. ಮಗನ ಬಗ್ಗೆ ಮಾತಾಡೋದು. ಅವನು ತುಂಬ ಖುಷಿಪಟ್ಟು ಇಲ್ಲ ಈ ಪಿಕ್ಚರ್ಗೆ ಬರಲೇಬೇಕು, ಬಗೆರಾಗಿ ಬರೋಕ್ಕಾಗಲ್ಲ, ಸ್ಕೂಲ್ ಇತ್ತು ಅಂತ ಕೋಪಿಸ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಇವಾಗ ರಜಾ ಇತ್ತು ಏನೋ, ಸೊ ಪೂಜೆಗೆ ಬಂದಿದ್ದಾನೆ ನೋಡ್ಕೊಂಡು ಹೋಗ್ಬೇಕು ಅಂತ. ಸೊ ಇಟ್ಸ್ ಟು ಅರ್ಲಿ. ಇನ್ನೂ ಮಕ್ಕಳು ಅವ್ರವ್ರ ದೇ ಹ್ಯಾವ್ ಟು ಅಚೀವ್, ಅವರೇ ಎಲ್ಲ ಕಲ್ತ್ಕೋಬೇಕು, ತದನಂತರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಸದ್ಯಕ್ಕೆ ಅದೆಲ್ಲ ಏನು ಯೋಚನೆ ಎಲ್ಲ ಕಡಿಮೆ. ಏನೋ ಗೊತ್ತಿಲ್ಲ ಸರ್, ಮಾಡ್ತೀವಿ ಸರ್. ಒಂದೊಳ್ಳೆ ಅಚ್ಚುಕಟ್ಟಾಗಿ ಒಂದೊಳ್ಳೆ ಕನ್ನಡ ಸಿನಿಮಾ ಮಾಡ್ಕೋತೀವಿ ಸರ್. ಅದಾದಮೇಲೆ ಬಹುಶಃ ಇದನ್ನು ನಾವೆಲ್ಲ ಕಡೆ ತೊಗೊಂಡು ಹೋಗ್ಬೋದು ಅಂತ ಅನಿಸಿದ್ರೆ ಮಾತ್ರ ಇದನ್ನೆಲ್ಲ ಕಡೆ ತೊಗೊಂಡು ಹೋಗ್ತೀವಿ. ಬಟ್ ಫಸ್ಟು ಅಚ್ಚುಕಟ್ಟಾಗಿ ಒಂದೊಳ್ಳೆ ಕನ್ನಡ ಸಿನಿಮಾ ಮಾಡಿಕೊಂಡು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅರ್ಪಿಸ್ಬೇಕು ಅಂತ ಸಿನಿಮಾನ ಮಾಡ್ಕೋತಾ ಇದ್ದೀವಿ. ತದನಂತರ ಮಿಕ್ಕಿದ್ದನ್ನು ಮಾಡ್ತೀವಿ ಸರ್. ಅದು ನೆಕ್ಸ್ಟ್ ಹೇಳ್ತೀನಿ ಮುಂದೆ. ಅದೇ ನಾನು ಹೇಳಕ್ ಬಂದೆ ಆಗ್ಲೇ. ಇಮಿಡಿಯೇಟ್ ಆಗಿ ಎಲ್ಲ ಟಕ್ಕಂತ ಹೆಂಗ್ ಹೇಳಕ್ಕಾಯ್ತದೆ ರೀ? ಇಲ್ಲಮ್ಮ, ನಾ 2 ಲೈನ್ ಹೇಳ್ತೀನಿ ಕಣಮ್ಮ. ಪರಾಕ್ ವಿಂಟೇಜ್ ಸ್ಟೈಲಲ್ಲಿ ಅದ್ಭುತವಾಗಿ ನಿರ್ಮಾಣ ಆಗುತ್ತೆ. ಒಳ್ಳೆ ಪಿಕ್ಚರ್ ಅಂತೂ ಬರುತ್ತೆ ಕಣಮ್ಮ. ಒಳ್ಳೆ ಕತೆ ಅಂತೂ ಇದೆ. ಯಾಕೆ ಸಮ್ಟೈಮ್ಸ್ ಕತೆನ ಬಿಟ್ಕೊಡಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಅಂದರೆ, ನಮಗೂ ಸ್ವಲ್ಪ ಆಬ್ಲಿಗೇಷನ್ಸ್ ಇರುತ್ತೆ. ಅದೊಂದು ಈಗ ನಿಮಗೆ ಈಗಲೇ ಹೇಳಿಬಿಟ್ರೆ ನಮಗೆ ಕಷ್ಟ ಆಮೇಲೆ ಪಿಕ್ಚರ್ ಮಾಡಲಿಕ್ಕೆ. ಒಂದು ಕ್ಲೂ ಕೊಡ್ಲಾ ಇಷ್ಟು ಪ್ರಶ್ನೆಗೆ? ಬೇಡವಾ? ಸಾರಿ, ನಾನು ಡೈರೆಕ್ಟರ್ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ಯಾವುದು? ಅದೇ ಆಮೇಲೆ ಹೇಳ್ತೀನಿ ನಾನು. ಅಮ್ಮ, ನನಗೆ ಅವರಲ್ಲಿರೋ ಒಂದು ಸೀರಿಯಸ್ನೆಸ್ಸು, ಅವರಲ್ಲಿರೋ ಒಂದು ಇಂಟ್ರೆಸ್ಟ್ ಲೆವೆಲ್ಲು, ಆಮೇಲೆ ಕತೆ, ಅವ್ರ ಮೈಂಡಲ್ಲಿ ಇದ್ದಂಥ ಕತೆ, ಅದನ್ನು ಪ್ರೆಸೆಂಟ್ ಮಾಡೋ ರೀತಿ. ಬೇಸಿಕಲಿ ಇವತ್ತು ನಮಗೆ ಬೇಕಾಗಿರೋದು ನಾಲೆಡ್ಜ್. ಒಂದು ಸಿನಿಮಾ ಮಾಡೋಕ್ಕೆ ಹಾರ್ಡ್ ವರ್ಕಿಂಗ್, ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೆರಡು ನನಗೆ ಹಾಲೇಶ್ವರಲ್ಲಿ ಕಾಣಿಸ್ತು ನನಗೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಒಳ್ಳೆ ಟೇಸ್ಟ್ ಇದೆ ಅವ್ರಿಗೆ. ಏನೇ ಮಾಡಿದ್ರು ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಪರ್ಫೆಕ್ಷನಿಸ್ಟ್ ಅಂತೀವಲ್ಲ, ಆ ಥರ ಒಂದು ಸ್ವಭಾವ ನಮಗೂ ಅವ್ರಿಗೂ ಅದು ಸ್ವಲ್ಪ ಮ್ಯಾಚ್ ಆಗುತ್ತೆ. ಸೊ ಅದರಿಂದ ನನಗೆ ಅದು ಬಹಳ ಇಷ್ಟ ಆಯಿತು ಹಾಲೇಶಲ್ಲಿ. ಅವ್ರ ಚಾಯ್ಸಸ್, ಅವ್ರ ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬಹುಶಃ ನೀವೇ ನೋಡ್ತೀರಾ, ನೀವೇ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಏನೇ ಮಾತಾಡೋದು ತುಂಬ ಅರ್ಲಿನೇ, ಯಾಕಂದರೆ ಇವತ್ತು ತಾನೇ ಪೂಜೆ ಆಗಿದೆ. ನಾವು ಕಷ್ಟಪಡಲೇಬೇಕು, ನಾವು ಕೆಲಸ ಮಾಡಲೇಬೇಕು, ತದನಂತರ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಶೂಟಿಂಗ್ ಇವಾಗ ಈ ಮಂತ್ ಎಂಡ್ ಸ್ಟಾರ್ಟು. ಹೌದು. ಇದು ಈ ಪಿಕ್ಚರ್ ಲುಕ್ ಅಲ್ಲ. ನೆಕ್ಸ್ಟ್ ವರ್ಷನ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಗುಡ್ ವರ್ಷನ್ ಅಮ್ಮ. ಇಟ್ಸ್ ಅ ಗುಡ್ ವರ್ಷನ್. ಪ್ರಾಬ್ಲಿ ಐ ಕಾಂಟ್ ಕಂಪೇರ್ ಬಗೀರಾ ಆಮೇಲೆ ಪರಾಕ್ನ. ಪರಾಕ್ ಇಸ್ ಅ ಟೋಟಲ್ ಡಿಫ್ರೆಂಟ್ ಪ್ಯಾಟರ್ನ್, ಟೋಟಲ್ ಡಿಫ್ರೆಂಟ್ ಸ್ಟೈಲ್. ಒಂದು ಬೇರೆ ವರ್ಲ್ಡ್ಗೆ ಕರ್ಕೊಂಡು ಹೋಗುವಂಥ ಒಂದು ಕತೆ ಕಣಮ್ಮ ಪರಾಕ್. ಏನಾಗುತ್ತೆ ಪರಾಕಲ್ಲಿ ಚೆನ್ನಾಗಿದೆ, ಮಾಡ್ತೀವಿ ಕೆಲಸ ಮಾಡಿ ಆಮೇಲೆ ಹೇಳ್ತೀವಿ. ಬರುತ್ತೆ, ಅದೆಲ್ಲ ಹೇಳೋಕ್ಕಾಗಲ್ಲ ರೀ ಈಗಲೇ ನಾವು. ನಾನು ಅದೇ ಹೇಳೋಕ್ಕಾಗಲ್ಲ. ಅದು ನಾನು ಈಗಲೇ ಕ್ಲೂ ಕೊಟ್ಟಂಗೆ ಆಗ್ಬಿಡುತ್ತೆ. ಇದಂತೂ ಗಡ್ಡ ಅಂತೂ ಇರಲ್ಲ, ಲುಕ್ ಅಂತೂ ಬೇರೆ ಥರ ಇರುತ್ತೆ. ಆವಾಗ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಆವಾಗ ನಿಮ್ಮ ಮುಂದೆನೇ ಕಾಣಿಸ್ಕೊತೀನಿ ನಾನು. ಓಕೆನಾ? ಹಾಂ, ಇಲ್ಲ ಡ್ಯುಯಲ್ ಕ್ಯಾರೆಕ್ಟರ್ ಈ ಪಿಕ್ಚರಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಇಲ್ಲ ಅಲ್ವಾ? ಇಲ್ಲ ಡ್ಯುಯಲ್ ಕ್ಯಾರೆಕ್ಟರ್. ಆ್ಯಂಡ್ ನೀವು ಮಾಡ್ತಿದ್ದೀರಾ? ಬನ್ನಿ, ಈ ಪಿಕ್ಚರ್ ಅಲ್ಲ